ದೆಹಲಿಯಲ್ಲಿ BJP ಗದ್ದಿಗೆ ಹಿಡಿದಿದ್ದು ಸಂತೋಷ ಅನ್ನಿಸ್ತದೆ. ಕೇಂದ್ರ ಸರ್ಕಾರಕ್ಕೆ ಬಹುದಿನದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನನ್ನ ನಂಬಿಕೆ ಅದ. ಅದು ಎಲ್ಲರಿಗೂ ಸಂತೋಷ ಅನಿಸುವಂಥ ಮಾತಿದೆ. ಆಮ್ ಆದ್ಮಿ ಪಕ್ಷದವರೇ ಸಿಎಂ ಆಗಿದ್ರು 3 ವರ್ಷದ ಕಾಲ. ಕೇಜ್ರಿವಾಲ್ ಅವರೇ ಸೋಲು ಕಂಡಿದ್ದಾರೆ. ಏನ್ ಹೇಳ್ತೀರಾ? ಅವ್ರದ್ದು ಸ್ವಲ್ಪ ದೋಷಗಳನ್ನು ಜನತೆಗೆ ಏನಾಗ್ಬಿಟ್ಟು ಅಂತ ದೆಹಲಿಯಲ್ಲಿ ಕಂಡು ಬಂದು ಅದ್ರ ಸಲುವಾಗಿ ಏನು ಮಾಡಿದ್ರು ಅಂದ್ರೆ ಅವ್ರ ಪಕ್ಷಕ್ಕೆ ಹಿನ್ನಡೆ ಆಯಿತು. ಈಗ ಅವರು ಜೈಲಿಗೆ ಹೋಗಿ ಬಂದಿದ್ದೆ ಅವ್ರಿಗೆ ಸೋಲು ಇದಾಯ್ತಾ ಅಂತ? ಹಂಗೆ ಅದನ್ನು ನಾನು ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೂ ಅವರ ದೋಷಗಳನ್ನು ಅಲ್ಲಿ ದೆಹಲಿ ಜನತೆಗೆ ಕಂಡು ಬಂತು, ಅದ್ರ ಸಲುವಾಗಿ ಹಿನ್ನಡೆ ಆಯಿತು ಅಂತ. ಜೈಲ್ಗೆ ಹೋಗ್ತೀನಿ ಬರ್ತೀನಿ ಅದೆಲ್ಲ ಗೆಲ್ತಾರ, ಅದಕ್ಕೋಸ್ಕರ ಗೆಲ್ಲಲ್ಲ. ಅವರು ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ಸೋಲಿಗೆ ಕಾರಣ ಆಯ್ತಾ ಅಂತ? 3 ವರ್ಷ ಸಿಎಂ ಆಗಿದ್ರು ಸತತ. ಸತ್ಯ ಅವ ಸ್ಟಾರ್ಟಿಂಗ್ ಹಂಗೆ ಬರೋದು, ಹಾ. ಬರ್ತಾ ಬರ್ತಾ ಏನೋ ಆಮೇಲೆ ಲಾಸ್ಟ್ಗೆ ಬಿಟ್ಬಿಡ್ತಾರೆ ಜನಗಳು, ಅವ್ನ್ ಬೆಂಬಲ ಇಲ್ಲ ಅಂತ. ಮೋದಿ ಎಲ್ಲ ಇನ್ನು ಹಂಗೆ ಉಳಿದಿದೆ. ಆಲ್ರೆಡಿ ಇರೋ ಗಂಟ ಪವರ್ ಇರುತ್ತೆ ಮೋದಿದು. ಕಾಂಗ್ರೆಸ್ ಇಲ್ಲಿ ಬರ್ಬೋದು, ಕಾಂಗ್ರೆಸ್ ಮತ್ತು ಅಲ್ಲಿ ಬರಲ್ಲ. ಅಲ್ಲ, ರಾಜ್ಯದಲ್ಲಿ ಏನೋ 136 ಬಂದ್ಬಿಡ್ತು. ಅಲ್ಲಿ ಹೈಕಮಾಂಡ್ ಇರುವಂತದ್ದು, ಹೈಕಮಾಂಡ್ ಅಲ್ಲೇ ಬಂದಿಲ್ಲ ಅಂತಂದ್ರೆ ಹೆಂಗೆ ಕಾಂಗ್ರೆಸ್ ಕತೆ ಅಂತ? ಕಾಂಗ್ರೆಸ್ ಅವರು ಇರೋದೆಲ್ಲ ಪರಿಹಾರ ಇಲ್ಲ ಅವ್ರಿಗೆ. ಏನೋ ರಾಜಕೀಯ ಯಾರು ಮಾಡ್ತಾರೋ ಅವರೇ ಬೆಂಬಲ ಬರೋದು. ಅಲ್ಲ, ಆಪ್ನವರು ಈಗ ಕೇಜ್ರಿವಾಲ್ ಪಕ್ಷದವ್ರು ಹೇಳ್ತಿದ್ರು ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ ಅಂತ ಬಂದವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಜೈಲ್ ಪಾಲಾದ್ರು. ಇದು ಅದೇ ಎಲ್ಲ ಹೇಳ್ತಾರೆ ಜನಗಳು, ಹಿಂಗೆ ನೂರಾರು ಹೇಳ್ತಾರೆ, ಕೇಳಕ್ಕಾಗುತ್ತಾ? ರಾಜಕೀಯ ವ್ಯಕ್ತಿಗಳು ಯಾರು ಬೆಂಬಲ ಕೊಡ್ಬೇಕು ಅವ್ರಿಗೆ ಕೊಡೋದು. ಅದಕ್ಕೆ ಇವಾಗೆಲ್ಲ ಬಿಜೆಪಿ ಹೌದು, ಬಿಜೆಪಿ ಅವ್ರು ಭ್ರಷ್ಟಾಚಾರ ಮಾಡಲ್ಲ ಅಂತೀರಾ? ಮಾಡ್ತಾರೆ, ಹಾ. ಅನುಕೂಲವಾಗಿ ಮಾಡಲ್ಲ, ಲೀಗಲ್ ಆಗಿ ಮಾಡ್ತಾರೆ. ಲೀಗಲ್ ಆಗಿ ಎಲ್ಲಾಗೆ ಮಾಡ್ತಾರೆ, ಲೀಗಲ್ ಆಗಿ. ಲೀಗಲ್ ಆಗಿ ಅಲ್ಲ ಅಲ್ಲ ಒಂದ್ ನಿಮಿಷ, ಲೀಗಲ್ ಆಗಿ ಹೆಂಗೆ ಭ್ರಷ್ಟಾಚಾರ ಮಾಡೋದು? ಅದೆಲ್ಲ ಪರ್ಸನಲ್ ಇರುತ್ತೆ. ನಾನು ಇಷ್ಟು ಕೋಟಿ ಗೆದ್ದೆ, ನೀನ್ ಇಷ್ಟು ಕೋಟಿ ಗೆದ್ದೆ, ಎಲ್ಲ ಏನ್ ಮಾಡ್ತಾರೆ ದುಡ್ಡುಗಳು ಎಲ್ಲ ಸೀಜ್ ಮಾಡ್ತಾರೆ. ಹೊಂದಾಣಿಕೆ. ಹೌದು, ಸುಮ್ಮನೆ ಒಂದು ರಾಜಕೀಯ, ನಾನು ನೀನು ನೀನು ನಾನು ಅಂತ ಅಷ್ಟೇ, 4 ಜನ ರಾಜಕೀಯ ಅಷ್ಟೇ, ಅದೇನಿಲ್ಲ, ಎಲ್ಲ ಒಂದೇ ಆಗ್ತಾರೆ ಆಮೇಲೆ. ಇದು ಕರೆಕ್ಟ್, ಸತ್ಯ. ಚುನಾವಣೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು. ಈಗಾಗಲೇ ಅಲ್ಲಿ ಪರ್ಯಾಯ ಪಕ್ಷ ಇದ್ದಿದ್ದರಿಂದ ಅಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಆಮೇಲೆ ಉಚಿತವಾಗಿ ಕೊಡೋದು ಇವೆಲ್ಲ ಆಶ್ವಾಸನೆಗಳಿಂದ ಏನೂ ಈಡೇರೋದಿಲ್ಲ. ಈಗ ಎಜುಕೇಷನ್ಸು ಮತ್ತು ಏನು ಮೆಡಿಕಲ್ಲು ಇಂಥವಕ್ಕೆ ಒಳ್ಳೆಯ ಇದನ್ನು ಮಾಡಿಕೊಡ್ಲಿ. ಈಗ ಒಳ್ಳೆಯ ಸರ್ಕಾರ ಒಂದೇ ಇದರಲ್ಲಿ ಬರಲಿ ಅಂತ ಹೇಳಿ ಒಮ್ಮೆನಾರು ಇಡೀ ದೇಶದಲ್ಲಿ ಒಂದೇ ಥರದ ಚುನಾವಣೆ ನಡೆದು ಒಂದೇ ಪಕ್ಷಕ್ಕೆ ಮತ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಕೇಜ್ರಿವಾಲ್ ಅವರು ಅಂದ್ರೆ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರವನ್ನ ತೊಲಗಿಸ್ತೀವಿ ಅಂತ ಬಂದವರು ಭ್ರಷ್ಟಾಚಾರದಲ್ಲೇ ಮುಳುಗ್ಬಿಟ್ರು. ಅದೇ ಈಗ ಅವ್ರು ಏನು ಮಾಡಬಾರ್ದು ಅಂತ ಹೇಳಿದ್ರು, ಅದೇ ಇದರಿಂದನೇ ಅವ್ರ ಪಕ್ಷಕ್ಕಾಗಿ ಬಂದಿದ್ದು, ಅದೇ ಆಶ್ವಾಸನೆಗಳನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದು. ಬಟ್ ಅದೇ ಇದರಲ್ಲಿ ಸಿಗಾಕೊಳ್ತಾ ಹೋದ್ರು, ಪ್ರತಿಯೊಂದು ಇದರಲ್ಲೂ ಕೂಡ ಸಿಗಾಕೊಳ್ತಾ ಹೋದ್ರು. ಹಾಗಾಗಿ ಬೇರೆ ಪಕ್ಷಕ್ಕೆ ಏನು ಹಿಂದೆ ಎಲ್ಲ ಕಾಂಗ್ರೆಸ್ಸು 10-15 ವರ್ಷ ಹೆಚ್ಚು ಕಡಿಮೆ 1 ದಶಕಗಳನ್ನು ಇದು ಮಾಡ್ತು. ಆನಂತರ ಈ ಕೇಜ್ರಿವಾಲ್ಗೆ ಕೊಟ್ಟರು, ನೋಡೋಣ ಏನಾರು ಒಂದು ಬದಲಾವಣೆ ಮಾಡ್ತಾರೆ ಅಂತ. ಆ ಬದಲಾವಣೆ ಏನೂ ಆಗಲಿಲ್ಲ. ಮತ್ತು ಈಗ BJPಗೆ ಪ್ರಥಮವಾಗಿ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಇದನ್ನು ಆಡಳಿತ ಮಾಡಲಿ. ಯಾಕೆಂದರೆ ಕೇಂದ್ರದಲ್ಲಿರೋವಂಥದ್ದು, ಇಡೀ ಕೇಂದ್ರದಲ್ಲಿ BJP ಇರೋದು, ಅಂಥದ್ದು ಸೆಂಟ್ರಲ್ ಇರೋ ಅದೇ ಪ್ಲೇಸಲ್ಲಿ BJP ಬಂದಿದ್ದು ತುಂಬ ಒಳ್ಳೆಯದು. ಜನಗಳು ಈಗೇನು ತುಂಬ ಬುದ್ಧಿವಂತರಾಗಿದ್ದಾರೆ, ಪ್ರತಿಯೊಬ್ಬ ಮತದಾರನು ಕೂಡ ತುಂಬ ಬುದ್ಧಿವಂತರಾಗಿದ್ದಾರೆ. ಯೋಚನೆ ಮಾಡಿ ಮತ ನೀಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾಕೆಂದರೆ ಪ್ರತಿ ಬಾರಿನ ಮೋಸ ಮಾಡೋದಕ್ಕಾಗಲ್ಲ, ಚುನಾವಣೆಗಳಲ್ಲಿ ಪ್ರತಿ ಬಾರಿ ಮೋಸ ಮಾಡೋಕ್ಕಾಗಲ್ಲ. ಇದು ಒಳ್ಳೆ ನಿರ್ಧಾರದ ಈ ಜನಗಳ ಅಭಿಪ್ರಾಯ ಅಂತ ನಾನು ಭಾವಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.